ನಾವು ಪ್ರತಿದಿನ ಬಂದಂಗೆ ಇವತ್ತು ಸಹ ಕೋರ್ಟಿಗೆ ಬಂದಾಗ ಇಲ್ಲಿ ವಾತಾವರಣ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಏನಂದರೆ ಬಾಂಬ್ ಬೆದರಿಕೆ ಅಂತ ದಾವಣಗೆರೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇದನ್ನು ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಇದು ನ್ಯಾಯಾಂಗ ನ್ಯಾಯದಾನ ವಿಳಂಬ ಮಾಡೋಕ್ಕೆ ಯಾರೋ ಕಾಣದ ಕೈ ಹುಸಿ ಕರೆಗಳು ಇರಬಹುದು ಅಂತಲೇ ನಾವು ಅನಿಸ್ಕೊಳ್ತಾ ಇದ್ವಿ. ಅಲ್ಲಲ್ಲ, ಆ ಥರದ್ದು ಏನಿಲ್ಲ. ಆ ಥರದ ಪ್ರತಿದಿನ ಇರ್ತವೆ ಜಡ್ಜ್ಮೆಂಟ್ಗಳು, ಎವ್ರಿ ಡೇ ಜಡ್ಜ್ಮೆಂಟ್ಗಳೇ. ಆದರೆ ಇವತ್ತಾಗಿರೋದು ಇದು ಹುಸಿ ಬಾಂಬ್ ಕರೆ ಅಷ್ಟೇ. ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದಂಥ ಸುದ್ದಿ. 9 ಗಂಟೆ 12 ಗಂಟೆಗೆ ಪೊಲೀಸರು ಆಲ್ರೆಡಿ ಬಾಂಬ್ ಸ್ಕ್ವಾಡ್ ಬಂದಿದೆ. ಬಾಂಬ್ ಸ್ಕ್ವಾಡ್ ಬಂದಮೇಲೆ ಮಾಹಿತಿ ಡಿಟೆಕ್ಟ್ ಮಾಡ್ತಿದ್ದಾರೆ. ಬಾಂಬ್ ಡಿಟೆಕ್ಟ್ ದಾವಣಗೆರೆಯಲ್ಲಿ ಈ ಬಾಂಬ್ ಬೆದರಿಕೆ ಕರೆ ಬಂದಿದೆ, ಕೋರ್ಟ್ಗೆ ಮೇಲ್ ಬಂದಿದೆ, ಮತ್ತು ಫೋನ್ ಕಾಲು ಕೂಡ ಬಂದಿದೆ. ಈಗ ಬಾಂಬ್ ಇಟ್ಟಿದ್ದೀವಿ, 12 ಕಾಲಿಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತೇಳಿ ಮೆಸೇಜ್ ಇದೆ. ಅದಕ್ಕೋಸ್ಕರ ಎಲ್ಲರೂ ತುಂಬ ಗೊಂದಲದ ವಾತಾವರಣದಲ್ಲಿದ್ದೀವಿ. ಇದೇ ರೀತಿ ಹಲವಾರು ಕೋರ್ಟಲ್ಲೂ ಕೂಡ ಇದೇ ರೀತಿ ಬೆದರಿಕೆ ಕರೆಗಳು ಬಂದಿದ್ವು. ಆದರೆ ಅದು ಯಾವುದೂ ಕೂಡ ಸಕ್ಸಸ್ ಆಗಿಲ್ಲ. ಇಲ್ಲೂ ಕೂಡ ಅದೇ ರೀತಿ ಇರಬಹುದು ಅಂತೇಳಿ ಎಲ್ಲರಿಗೂ ಶಂಕೆ ಇದೆ. ನಾವು ಪ್ರತಿದಿನ ಬಂದಂಗೆ ಇವತ್ತು ಸಹ ಕೋರ್ಟಿಗೆ ಬಂದಾಗ ಇಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಏನಂದರೆ ಬಾಂಬ್ ಬೆದರಿಕೆ ಅಂತ ದಾವಣಗೆರೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇದನ್ನು ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಇದು ನ್ಯಾಯದಾನ ವಿಳಂಬ ಮಾಡೋಕ್ಕೆ ಯಾರೋ ಕಾಣದ ಕೈ ಹುಸಿ ಕರೆಗಳು ಇರಬಹುದು ಅಂತಲೇ ನಾವು ಅನಿಸ್ಕೊಳ್ತಾ ಇದ್ವಿ. ಅಲ್ಲಲ್ಲ, ಆ ಥರದ್ದು ಏನಿಲ್ಲ. ಆ ಥರದ ಪ್ರತಿದಿನ ಇರ್ತವೆ ಜಡ್ಜ್ಮೆಂಟ್ಗಳು, ಎವ್ರಿ ಡೇ ಜಡ್ಜ್ಮೆಂಟ್ಗಳೇ. ಆದರೆ ಇವತ್ತಾಗಿರೋದು ಇದು ಹುಸಿ ಬಾಂಬ್ ಕರೆ ಅಷ್ಟೇ. ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದಂಥ ಸುದ್ದಿ. 9 ಗಂಟೆ 12 ಗಂಟೆಗೆ ಪೊಲೀಸರು ಆಲ್ರೆಡಿ ಬಾಂಬ್ ಸ್ಕ್ವಾಡ್ ಬಂದಿದೆ. ಬಾಂಬ್ ಸ್ಕ್ವಾಡ್ ಬಂದಮೇಲೆ ಮಾಹಿತಿ ಡಿಟೆಕ್ಟ್ ಮಾಡ್ತಿದ್ದಾರೆ. ಬಾಂಬ್ ಡಿಟೆಕ್ಟ್ ದಾವಣಗೆರೆಯಲ್ಲಿ ಈ ಬಾಂಬ್ ಬೆದರಿಕೆ ಕರೆ ಬಂದಿದೆ, ಕೋರ್ಟ್ಗೆ ಮೇಲ್ ಬಂದಿದೆ, ಮತ್ತು ಫೋನ್ ಕಾಲು ಕೂಡ ಬಂದಿದೆ. ಈಗ ಬಾಂಬ್ ಇಟ್ಟಿದ್ದೀವಿ, 12 ಕಾಲಿಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತೇಳಿ ಮೆಸೇಜ್ ಇದೆ. ಅದಕ್ಕೋಸ್ಕರ ಎಲ್ಲರೂ ತುಂಬ ಗೊಂದಲದ ವಾತಾವರಣದಲ್ಲಿದ್ದೀವಿ. ಇದೇ ರೀತಿ ಹಲವಾರು ಕೋರ್ಟಲ್ಲೂ ಕೂಡ ಇದೇ ರೀತಿ ಬೆದರಿಕೆ ಕರೆಗಳು ಬಂದಿದ್ವು. ಆದರೆ ಅದು ಯಾವುದೂ ಕೂಡ ಸಕ್ಸಸ್ ಆಗಿಲ್ಲ. ಇಲ್ಲೂ ಕೂಡ ಅದೇ ರೀತಿ ಇರಬಹುದು ಅಂತೇಳಿ ಎಲ್ಲರಿಗೂ ಶಂಕೆ ಇದೆ. ನಾವು ಪ್ರತಿದಿನ ಬಂದಂಗೆ ಇವತ್ತು ಸಹ ಕೋರ್ಟಿಗೆ ಬಂದಾಗ ಇಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಏನಂದರೆ ಬಾಂಬ್ ಬೆದರಿಕೆ ಅಂತ ದಾವಣಗೆರೆ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇದನ್ನು ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಇದು ನ್ಯಾಯದಾನ ವಿಳಂಬ ಮಾಡೋಕ್ಕೆ ಯಾರೋ ಕಾಣದ ಕೈ ಹುಸಿ ಕರೆಗಳು ಇರಬಹುದು ಅಂತಲೇ ನಾವು ಅನಿಸ್ಕೊಳ್ತಾ ಇದ್ವಿ. ಅಲ್ಲಲ್ಲ, ಆ ಥರದ್ದು ಏನಿಲ್ಲ. ಆ ಥರದ ಪ್ರತಿದಿನ ಇರ್ತವೆ ಜಡ್ಜ್ಮೆಂಟ್ಗಳು, ಎವ್ರಿ ಡೇ ಜಡ್ಜ್ಮೆಂಟ್ಗಳೇ. ಆದರೆ ಇವತ್ತಾಗಿರೋದು ಇದು ಹುಸಿ ಬಾಂಬ್ ಕರೆ ಅಷ್ಟೇ. ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದಂಥ ಸುದ್ದಿ. 9 ಗಂಟೆ 12 ಗಂಟೆಗೆ ಪೊಲೀಸರು ಆಲ್ರೆಡಿ ಬಾಂಬ್ ಸ್ಕ್ವಾಡ್ ಬಂದಿದೆ. ಬಾಂಬ್ ಸ್ಕ್ವಾಡ್ ಬಂದಮೇಲೆ ಮಾಹಿತಿ ಡಿಟೆಕ್ಟ್ ಮಾಡ್ತಿದ್ದಾರೆ. ಬಾಂಬ್ ಡಿಟೆಕ್ಟ್ ದಾವಣಗೆರೆಯಲ್ಲಿ ಈ ಬಾಂಬ್ ಬೆದರಿಕೆ ಕರೆ ಬಂದಿದೆ, ಕೋರ್ಟ್ಗೆ ಮೇಲ್ ಬಂದಿದೆ, ಮತ್ತು ಫೋನ್ ಕಾಲು ಕೂಡ ಬಂದಿದೆ. ಈಗ ಬಾಂಬ್ ಇಟ್ಟಿದ್ದೀವಿ, 12 ಕಾಲಿಗೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತೇಳಿ ಮೆಸೇಜ್ ಇದೆ. ಅದಕ್ಕೋಸ್ಕರ ಎಲ್ಲರೂ ತುಂಬ ಗೊಂದಲದ ವಾತಾವರಣದಲ್ಲಿದ್ದೀವಿ. ಇದೇ ರೀತಿ ಹಲವಾರು ಕೋರ್ಟಲ್ಲೂ ಕೂಡ ಇದೇ ರೀತಿ ಬೆದರಿಕೆ ಕರೆಗಳು ಬಂದಿದ್ವು. ಆದರೆ ಅದು ಯಾವುದೂ ಕೂಡ ಸಕ್ಸಸ್ ಆಗಿಲ್ಲ. ಇಲ್ಲೂ ಕೂಡ ಅದೇ ರೀತಿ ಇರಬಹುದು ಅಂತೇಳಿ ಎಲ್ಲರಿಗೂ ಶಂಕೆ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.